ತಲೆನೋವಾಗಿದ್ದಂತಹ ಡೆಡ್ಲಿ ವೀಲರ್ಸ್ಗಳ ಹಾವಳಿಗೆ ಕಾಕಿ ಕಂಟ್ರೋಲ್ ಮಾಡಿದ ಹೇಗೆ? ಕೋಮಾದಲ್ಲಿರುವಂತಹ ನರ್ಸ್ಗೆ ಬೇಕಾಗಿದೆ ಸಹಾಯದ ಹಸ್ತ. ಇನ್ನು ಕರ್ತವ್ಯದಲ್ಲಿದ್ದಾಗಲೇ ಹೃದಯಾಘಾತದಿಂದ ವೀರಯೋಧ ಹುತಾತ್ಮ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನಲ್ಲಿ ಯಮಸ್ವರೂಪಿ ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿಯಾಗಿದ್ದಾರೆ. ನಿನ್ನೆ ರಾತ್ರಿ 8:45 ಸುಮಾರಿಗೆ ಮೆಜೆಸ್ಟಿಕ್ನಿಂದ ಕೆಆರ್ ಸರ್ಕಲ್ ಕಡೆಗೆ ಪ್ರಶಾಂತ್ ಶಿಲ್ಪ ಬೈಕ್ನಲ್ಲಿ ಬರ್ತಾ ಇದ್ರು. ಈ ವೇಳೆ ಸಿಐಡಿ ಸರ್ಕಲ್ ಕಡೆಯಿಂದ ವೇಗವಾಗಿ ಕೆಆರ್ ಸರ್ಕಲ್ ಕಡೆಗೆ ತಿರುವು ತೆಗೆದುಕೊಂಡ ಬಿಬಿಎಂಪಿ ಕಸದ ಲಾರಿ ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯಾದ ರಭಸಕ್ಕೆ ಬೈಕ್ ಲಾರಿ ಕೆಳಗೆ ಬಿದ್ದಿದೆ. ಸುಮಾರು 15 ಮೀಟರ್ನಷ್ಟು ದೂರಕ್ಕೆ ಬೈಕ್ ಸಮೇತ ಇಬ್ಬರನ್ನ ಎಳೆದುಕೊಂಡು ಹೋಗಿತ್ತು. ಕೂಡಲೇ ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ. ಮೃತರು ಬೆಂಗಳೂರು ಮೂಲದ ಪ್ರಶಾಂತ್, ಆಂಧ್ರ ಮೂಲದ ಶಿಲ್ಪ ಅಂತ ತಿಳಿದು ಬಂದಿದೆ. ಪ್ರಶಾಂತ್, ಶಿಲ್ಪ ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಮಗನ ಸಾವಿನಿಂದ ಪ್ರಶಾಂತ್ ಮನೆಯವರು ಕಂಗಾಲಾಗಿದ್ದಾರೆ. ಮೃತ ಪ್ರಶಾಂತ್ ತಂದೆ ಲೋಕೇಶ್ ಪ್ರತಿಕ್ರಿಯಿಸಿ, ಬಿಬಿಎಂಪಿ ವಾಹನದಿಂದ ಅಪಘಾತವಾಗಿದೆ, ನನಗೆ ನ್ಯಾಯ ಬೇಕು, ನಾನಂತೂ ಬಿಡಲ್ಲ. ನನ್ನ ಮಗ ಮಾರ್ಥಾಸ್ ಆಸ್ಪತ್ರೆಯಲ್ಲೇ ಜನಿಸಿದ್ದ, ಇದೇ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾನೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಶಿಲ್ಪ ಆಂಧ್ರದ ಹಿಂದೂಪುರ ನಿವಾಸಿ, ನಾಗವಾರದ ಪಿಜಿಯಲ್ಲಿ ವಾಸ ಮಾಡ್ತಾ ಇದ್ರು. ಶಿಲ್ಪ ಮದುವೆಗೆ ತಯಾರಿ ಕೂಡ ನಡೀತಾ ಇತ್ತು ಅಂತೆ. ಪ್ರಕರಣ ಸಂಬಂಧ ಹಲ್ಸೂರು ಗೇಟ್ ಟ್ರಾಫಿಕ್ ಪೊಲೀಸರು ಲಾರಿ ಚಾಲಕನನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸಿದ್ದಾರೆ. ಘಟನೆಯ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ನಿನ್ನೆ ಅಪಘಾತವಾಗಿದೆ, ಬಿಬಿಎಂಪಿ ಮೃತರ ಕುಟುಂಬಗಳ ಸಹಾಯಕ್ಕೆ ಬರಲಿದೆ ಎಂದಿದ್ದಾರೆ. ನಾನು ಕೇಳ್ತಾ ಇರೋದಿಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು. ನನಗೆ ಯಾರು ಹೊಡೆದಿದ್ದಾನೋ ಅವ್ನು ಬೇಕು, ಆ ಎಡಿಟೇಷನ್ ಬರಬೇಕು. ಏನಂತ ನಿಜ ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು, ಫುಟೇಜ್ ಬೇಕು. ಅದು ಬರೋವರೆಗೂ ಇಲ್ಲಿಂದ ಬಾಡಿ ಎತ್ತಲ್ಲ. ಕೊನೆಗೂ ಭಾರಿ ವಾಹನಗಳಿಗೆ ಓಡಾಟಕ್ಕೆ ಪೀಣ್ಯ ಫ್ಲೈಓವರ್ ಮುಕ್ತವಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಭಾರೀ ವಾಹನಗಳ ಓಡಾಟಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶಿಸಿದೆ. 2 ಪಿಲ್ಲರ್ಗಳಲ್ಲಿ ದೋಷ ಕಂಡುಬಂದಿದ್ದರಿಂದ ಡಿಸೆಂಬರ್ 21, 2021ರಲ್ಲಿ ಬಂದ್ ಆಗಿದ್ದ ಫ್ಲೈಓವರ್ನಲ್ಲಿ ಕೇವಲ ಲಘು ವಾಹನಗಳಿಗೆ ಮಾತ್ರ ಅವಕಾಶ ಕೊಡಲಾಗಿತ್ತು. ಆದರೆ ಇಂದಿನಿಂದ ಶುಕ್ರವಾರ ಹೊರತುಪಡಿಸಿ ವಾರದ 6 ದಿನ ಎಲ್ಲ ತರಹದ ವಾಹನಗಳು ಈ ಮೇಲ್ಸೇತುವೆ ಮೇಲೆ ಸಂಚರಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅನುಮತಿ ಕೊಟ್ಟಿದೆ. ಭಾರೀ ವಾಹನಗಳು ಮಾತ್ರ ಮೇಲ್ಸೇತುವೆ ಎಡಪಥದಲ್ಲಿ ಗರಿಷ್ಠ 40 ಕಿಲೋಮೀಟರ್ ವೇಗ ಮಿತಿಯಲ್ಲಿ ಸಂಚರಿಸಬೇಕು ಅಂತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಬಂಧವನ್ನು ವಿಧಿಸಿದೆ. ಈ ಫ್ಲೈಓವರ್ 20ಕ್ಕೂ ಹೆಚ್ಚು ಜಿಲ್ಲೆಗಳನ್ನು ಸಂಪರ್ಕಿಸಲಿದೆ. ರಾಜ್ಯದಲ್ಲಿ ಮೂಡ ಹಾಗೂ ವಾಲ್ಮೀಕಿ ಹಗರಣದ ಜಟಾಪಟಿ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಆಗಸ್ಟ್ 3ರಿಂದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇವತ್ತು ಹೋರಾಟದ ರೂಪುರೇಷೆ ಬಗ್ಗೆಯೂ ಬಿಜೆಪಿ ಚರ್ಚೆ ನಡೆಸಿ ಹೋರಾಟಕ್ಕೆ ಸನ್ನದ್ಧವಾಗಿದೆ. ಪ್ರಮುಖವಾಗಿ ಮೈಸೂರು ಭಾಗದ ಶಾಸಕರು, ಸಂಸದರು ಮತ್ತು ಮುಖಂಡರಿಗೆ ಹೆಚ್ಚಿನ ಜವಾಬ್ದಾರಿ ವಹಿಸಲಾಗಿದೆ. ಹೆಚ್ಚಿನ ಕಾರ್ಯಕರ್ತರು ಸೇರಿಸೋ ಹೊಣೆಗಾರಿಕೆಯನ್ನು ಸ್ಥಳೀಯ ನಾಯಕರಿಗೆ ನೀಡಲಾಗಿದೆ. ಆದರೆ ಪಾದಯಾತ್ರೆಗೆ ಅನುಮತಿ ಕೊಡಲ್ಲ. ಪಾದಯಾತ್ರೆ ಮಾಡೋದಾದ್ರೆ ಮಾಡ್ಲಿ ಬಿಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬಿಜೆಪಿ ಪಾಪ ಕಳೆದುಕೊಳ್ಳೋಕೆ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಮಾಡ್ಲಿ ಬಿಡಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಗೌಡರ ಕುಟುಂಬಕ್ಕೆ ಮತ್ತೆ ಸಿಎಂ ಸವಾಲೆಸೆದಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಎಷ್ಟು ಸೈಟ್ ಹೋಗಿದೆ ಅನ್ನೋದೆಲ್ಲ ಗೊತ್ತಿದೆ, ಪಟ್ಟಿ ಬಿಡ್ಲಾ ಅಂತ ಸಿಎಂ ಸವಾಲ್ ಹಾಕಿದ್ದಾರೆ. 40 ವರ್ಷಗಳ ಹಿಂದೆನೇ ಕುಮಾರಸ್ವಾಮಿ ಮೂಡ ಸೈಟ್ ಸ್ವಾಧೀನ ಪತ್ರವನ್ನು ಪಡ್ಕೊಂಡಿದ್ದಾರೆ. ಈಗ ಪಡೆದಿಲ್ಲ ಅಂತ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ಅಂತ ಸಿಎಂ ವ್ಯಂಗ್ಯವಾಡಿದ್ದಾರೆ. ಹಿಂದೆ ಪುಟ್ಟೆ ಇರುವಾಗ ಎಷ್ಟು ಸೈಟ್ ಕೊಡಿಸಿದರು ದೇವೇಗೌಡರು, ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ, ಐ ವಿಲ್ ಗಿವ್ ಯು ದಿ ರೆಕಾರ್ಡ್. ಪಾದಯಾತ್ರೆ ಮಾಡೋರು ರಾಜಕೀಯವಾಗಿ ಅವ್ರ ಪಾರ್ಟಿ ಪಾಪ ವೃದ್ಧಿ ಮಾಡ್ಕೋಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದಂಥ ಅನೇಕ ಭ್ರಷ್ಟಾಚಾರ ಹಗರಣಗಳನ್ನ ಇಂದ ಮೋಕ್ಷ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ಮೂಡ ಸೈಟ್ ಹಂಚಿಕೆ ಹಗರಣ ಸಂಬಂಧ ಆರೋಪ ಪ್ರತ್ಯಾರೋಪ ಯಾಕೋ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಗೌಡರ ಕುಟುಂಬದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಮರ ಸಾರಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಎಷ್ಟು ಸೈಟ್ ಹೋಗಿದೆ ಗೊತ್ತಿದೆಯಾ? ಪುಟ್ಟಯ್ಯ CITB ಅಧ್ಯಕ್ಷರಾಗಿದ್ದಾಗ ದೇವೇಗೌಡರ ಕುಟುಂಬಕ್ಕೆ ಎಷ್ಟು ಸೈಟ್ ಬರೆಸ್ಕೊಂಡಿದ್ದಾರೆ ಪಟ್ಟಿ ಕೊಡಲಿ ಅಂತ ಸವಾಲು ಹಾಕಿದರು. ಕುಮಾರಸ್ವಾಮಿ 40 ವರ್ಷದ ಹಿಂದೆ ಮೂಡ ಸೈಟ್ ಪಡೆದಿದ್ದಾರೆ, ಅದರ ಸ್ವಾಧೀನ ಪತ್ರವೂ ಪಡೆದುಕೊಂಡಿದ್ದಾರೆ. ಈಗ ಇಲ್ಲ ಅಂತ ಸುಳ್ಳು ಹೇಳಿದರೆ ಹೇಗೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಮೈಸೂರಿಗೆ ಪಾಪ ಕಳೆದುಕೊಳ್ಳೋದಕ್ಕೆ ಬಿಜೆಪಿಯವರು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಅಂತ DCM DK ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಡೆಸಲು ಉದ್ದೇಶಿಸಿರುವ ಪಾದಯಾತ್ರೆಗೆ ನಾವು ಅನುಮತಿ ಕೊಡಲ್ಲ, ಬೇಕಾದರೆ ಮಾಡಿಕೊಳ್ಳಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ, 1984ರಲ್ಲಿ ಸೈಟ್ ತಗೊಂಡ್ರು, ಇಂಡಸ್ಟ್ರೀಸ್ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ. ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಹಿಂದೆ ಪುಟ್ಟೆ ಇರುವಾಗ ಎಷ್ಟು ಸೈಟ್ ಕೊಡಿಸಿದರು ದೇವೇಗೌಡರು, ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ. ಲೀಗಲ್ ಮ್ಯಾಟರ್ಸು ಅನೇಕ ಇರ್ತಾವೆ, ಅದಕ್ಕೋಸ್ಕರ ನಾವು ಕೊಡೋದಿಲ್ಲ. ನಮಗೂ ಕೊಟ್ಟಿರಲಿಲ್ಲ, ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ. ಅಲ್ಲಲ್ಲ ನಾವೇ ಮಾಡಿದ್ವಲ್ಲ. ಅವರು ಮಾಡಲಿ, ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ. ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ.
ನಿಫಾ ವೈರಸ್ ಬಾಧಿಸಿದ್ದ ರೋಗಿಗೆ ಆರೈಕೆ ಮಾಡಿದ್ದ ದಕ್ಷಿಣ ಕನ್ನಡ ಮೂಲದ ನರ್ಸ್ ಒಬ್ಬರು ತಾವೇ ನಿಫಾ ವೈರಸ್ಗೆ ತುತ್ತಾಗಿ ಕೋಮಾದಲ್ಲಿದ್ದಾರೆ. 24 ವರ್ಷದ ನರ್ಸ್ ಟಿಟ್ಟೋ ಥೋಮಸ್ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮರ್ದಾಳದವರು. ಟಿಟ್ಟೋ ಥೋಮಸ್ ಕೇರಳದ ಕ್ಯಾಲಿಕಟ್ನಲ್ಲಿರುವ ಇಕ್ರಾ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ವ್ ಸೆಂಟರ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. 2023 ಸೆಪ್ಟೆಂಬರ್ನಲ್ಲಿ ನಿಫಾ ವೈರಸ್ ಬಾಧಿತ ರೋಗಿಯ ಆರೈಕೆ ಮಾಡಿದರು. ಬಳಿಕ ಕ್ವಾರಂಟೈನ್ನಲ್ಲಿದ್ದ ಥೋಮಸ್ಗೆ 2 ತಿಂಗಳ ಬಳಿಕ ವಿಪರೀತ ತಲೆನೋವು ಆರಂಭವಾಗಿದ್ದು ಸ್ಕ್ಯಾನಿಂಗ್ ನಡೆಸಿದಾಗ ಮಿದುಳಿನ ಸ್ಟ್ರೋಕ್ ಆಗಿರೋದು ಬೆಳಕಿಗೆ ಬಂದಿದೆ. ಚಿಕಿತ್ಸೆಗೆ ಸ್ಪಂದಿಸದೆ ಮಾರನೇ ದಿನವೇ ಕೋಮಾಕ್ಕೆ ಹೋಗಿದ್ದರು. ಕಳೆದ 8 ತಿಂಗಳಿನಿಂದ ಆಸ್ಪತ್ರೆಯ ಆಡಳಿತ ಮಂಡಳಿಯ ವತಿಯಿಂದಲೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಆಸ್ಪತ್ರೆ ಸುಮಾರು 40 ಲಕ್ಷದಷ್ಟು ಖರ್ಚನ್ನು ಭರಿಸಿದೆ. ಆದರೂ 8 ತಿಂಗಳಿನಿಂದ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆಯಾಗಿಲ್ಲ. ಹೀಗಾಗಿ ಬೇರೆ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ನೀಡಲು ಆಗ್ರಹಿಸಿ ಕುಟುಂಬಸ್ಥರು ಕೇರಳ ಸರ್ಕಾರದ ಮೊರೆ ಹೋಗಿದ್ದಾರೆ. ಕರ್ತವ್ಯದಲ್ಲಿ ಇರುವಾಗಲೇ ಹೃದಯಾಘಾತದಿಂದ ಹುತಾತ್ಮರಾಗಿದ್ದ ಬೀದರ್ನ ವೀರ ಯೋಧನ ಪಾರ್ಥಿವ ಶರೀರ ತಡರಾತ್ರಿ ಸ್ವಗ್ರಾಮ ಕೊರಿಯಾಳ ಗ್ರಾಮಕ್ಕೆ ಆಗಮಿಸಿದೆ. ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ಆಗಮಿಸ್ತಾ ಇದ್ದಂತೆ ಗ್ರಾಮಸ್ಥರು ಹಾಗೂ ದೇಶಭಕ್ತರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಕಂಬನಿ ಮಿಡಿದಿದ್ದಾರೆ. ಸಿಕ್ಕಿಂನಿಂದ ಬೀದರ್ಗೆ ವೀರ ಯೋಧನ ಪಾರ್ಥಿವ ಶರೀರ ತಲುಪ್ತಾ ಇದ್ದಂತೆ ಗ್ರಾಮಕ್ಕೆ ಬಂದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸ್ಥಳೀಯ ಶಾಸಕ ಪ್ರಭು ಚೌಹಾಣ್ಗೆ ಹುತಾತ್ಮರಾದ ವೀರ ಯೋಧನ ಅಂತಿಮ ದರ್ಶನ ಪಡೆದರು. ಸಚಿವ ಈಶ್ವರ್ ಖಂಡ್ರೆ ಸಮ್ಮುಖದಲ್ಲಿ 3 ಸುತ್ತು ಗುಂಡು ಹಾರಿಸಿ ಹುತಾತ್ಮ ಯೋಧಗೆ ಸರ್ಕಾರದಿಂದ ಗೌರವ ಸಲ್ಲಿಸಿದ್ದು, ಬಳಿಕ ಗ್ರಾಮದ ಯೋಧನ ಜಮೀನಿನಲ್ಲಿ ಕುಟುಂಬಸ್ಥರು ಅಂತ್ಯಕ್ರಿಯೆ ಮಾಡಿದರು. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಕೊರಿಯಾಳ ಗ್ರಾಮದ ಯೋಧ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಮಣಿಪುರ ಹಾಗೂ ಸಿಕ್ಕಿಂ ಸೇರಿದಂತೆ 20 ವರ್ಷಗಳಿಂದ ಸೈನಿಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಿಕ್ಕಿಂ ಪ್ರದೇಶದಲ್ಲಿ ದಟ್ಟಣೆ ಹಿಮಪಾತದ ಕಾರಣ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದಿಂದ ವೀರ ಯೋಧ ಕಳೆದ ಶನಿವಾರ ಹುತಾತ್ಮರಾಗಿದ್ದರು. ಆಷಾಢ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ಇಂದು ಸಾವಿರಾರು ಮಂದಿ ಭಕ್ತರು ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದ ನಂದಿಗಿರಿ ಪ್ರದಕ್ಷಿಣೆ ಶುರುವಾಗಿ ಕಾರಹಳ್ಳಿ ಕ್ರಾಸ್ನ ನಂದಿ ಬೆಟ್ಟದ ಕ್ರಾಸ್ ಸೇರಿದಂತೆ ಕಣಿವೆ ಬಸವಣ್ಣ ಮಾರ್ಗವಾಗಿ ಸಾಗಿ ಸಾವಿರಾರು ಮಂದಿ ಭಕ್ತರು ನಂದಿಗಿರಿ ಧಾಮ ಪ್ರದಕ್ಷಿಣೆ ಮಾಡಿದರು. ಕಾಲ್ನಡಿಗೆ ಮುಖಾಂತರ 10ಕ್ಕೂ ಹೆಚ್ಚು ಕಿಲೋಮೀಟರ್ ಬೆಳ್ಳಂ ಬೆಳಗ್ಗೆ ದೇವರ ಹಾಡು, ಭಜನೆ, ಕೀರ್ತನೆಗಳನ್ನು ಹಾಡುತ್ತಾ ಭಕ್ತರು ಪ್ರದಕ್ಷಿಣೆಯಲ್ಲಿ ಭಾಗಿಯಾದರು. ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ತಾಲೂಕಿನಿಂದ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು.